summer we met, I could tell by your smile you hadn't been with a good girl like me in a while. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೆಯಲ್ಲೇ ವ್ಯಾಕ್ಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಆದರೂ ಇಷ್ಟ ಆದರೆ ಏನು ಮಾಡಬೇಕು, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಕೂಡ ಹೇಳಿ ನಿಮಗೆ ಹೇಗೆ ಅನಿಸ್ತು ಅಂತ. ಸೊ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ, ಯಾಕಂದರೆ ನಾನು ಕಂಪ್ಲೀಟ್ ಏನೇನು ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಮಾಡಬೇಕಂತ ತೋರಿಸಿದ್ದೀನಿ. ಇದೇ ರೀತಿ ನೀವು ಫಾಲೋ ಮಾಡಿದರೆ ಮಾತ್ರ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಅದರ್ವೈಸ್ ನೀವೇನಾದರೂ ಸ್ವಲ್ಪ ಆದರೂ ಮಿಸ್ಟೇಕ್ ಮಾಡಿಕೊಂಡ್ರೆ ಕೈ ಸುಡೋ ಚಾನ್ಸಸ್ ಕೂಡ ಇರುತ್ತೆ. ಆ್ಯಂಡ್ ಸ್ವಲ್ಪ ಆದರೂ ವೀಡಿಯೋಸ್ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮತ್ತೊಂದು, ಈ ಒಂದು ವ್ಯಾಕ್ಸನ್ನು ನೀವು ಯಾವಾಗ ಅಪ್ಲೈ ಮಾಡ್ತೀರಿ, ಅಕಸ್ಮಾತ್ ನಿಮಗೆ ರಿಮೂವ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ ಅಂತಂದರೆ ಮನೇಲಿ ಯಾರಾದರೂ ನಿಮ್ಮ ತಂಗಿಯರು ಅಥವಾ ಮನೇಲಿ ಯಾರಾದರೂ ಬೇರೆದವರು ಇದ್ದರೆ ಅವ್ರ ಹೆಲ್ಪನ್ನು ನೀವು ತಗೊಂಡು ಮಾಡ್ಕೊಳ್ಳಿ. ಈ ಒಂದು ವ್ಯಾಕ್ಸ್ನ ರೆಡಿ ಮಾಡೋದಕ್ಕೋಸ್ಕರ ನಾನಿಲ್ಲಿ 2 ನಿಂಬೆಹಣ್ಣನ್ನು ತೊಗೋತಾ ಇದ್ದೀನಿ. ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ, ಅಂದರೆ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಸ್ಕಿನ್ ಬ್ರೈಟ್ ಆಗೋದು ಕೂಡ ಇದು ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ನಾನಿಲ್ಲಿ ಸ್ಟ್ರಿಪ್ಸ್ನ ತೊಗೋತಾ ಇದ್ದೀನಿ. ಇದು ಮಾರ್ಕೆಟಲ್ಲಿ ನಿಮಗೆ ನಾರ್ಮಲಿ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ. ಇದು 40ರಿಂದ 50 ರೂಪಾಯಿ, ತುಂಬ ಸಾಕಷ್ಟು ಇರುತ್ತೆ. ಇದು ಆ್ಯಕ್ಚುಲಿ ಪೀಸಸ್ ಇರುತ್ತೆ. ಇದು ಇಲ್ಲ ಅಂತಂದರೆ ನಿಮ್ಮ ಹತ್ರ ಜೀನ್ಸ್ ಏನಾದರೂ ಬಟ್ಟೆ ಉಳಿದಿದ್ರೆ ಅದನ್ನು ಕೂಡ ಬಳಸ್ಬೋದು. ಅದಿಲ್ಲ ಅಂದರೆ ಯಾವುದಾದ್ರೂ ಕಾಟನ್ ಬಟ್ಟೆ ಕೂಡ ನೀವು ಇಲ್ಲಿ ತೊಗೋಬೋದು. ಫಸ್ಟಿಗೆ ನಾನಿಲ್ಲಿ ನಿಂಬೆಹಣ್ಣಿನ ರಸವನ್ನು ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇಲ್ಲಿ ನಾನು ಕೇವಲ ಬಾಯಿ ಹತ್ತಿರ ಏನು ಫೇಶಿಯಲ್ ಹೇರ್ಸ್ ಇರುತ್ತೆ ಮತ್ತು ಕೈ ಮೇಲೆ ಮಾಡೋದಕ್ಕೆ ಮಾತ್ರ 2 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ನಿಮಗೆ ಕೈ ಕಾಲು ಎರಡಕ್ಕೂ ಕೂಡ ಮಾಡಬೇಕು ಅಂತಂದರೆ 4 ನಿಂಬೆಹಣ್ಣನ್ನು ತೊಗೊಳ್ಳಿ. ಇವಾಗ ನಾವು ವ್ಯಾಕ್ಸನ್ನು ರೆಡಿ ಮಾಡೋಣ. ವ್ಯಾಕ್ಸ್ ರೆಡಿ ಮಾಡೋದಕ್ಕೆ ನಾನಿಲ್ಲಿ ಸಣ್ಣ ಒಂದು ಬಟ್ಟಲು ತೊಗೊಂಡಿದ್ದೀನಿ. ಇಷ್ಟಾದರೆ ಸಾಕು, ನಿಮ್ಮ ಕೈ ಕಾಲು ಕೂಡ ಇದು ಅಪ್ಲೈ ಆಗುತ್ತೆ. ನಂತರ ನಾನಿಲ್ಲಿ ಏನು ನಿಂಬೆ ರಸವನ್ನು ತೆಗೆದಿಟ್ಕೊಂಡಿದ್ದಲ್ವ, ಸೊ ಅದನ್ನೇ ಇದಕ್ಕೆ ಹಾಕಿದ್ದೀನಿ. ಎಲ್ಲಿವರೆಗೂ ಈ ಒಂದು ನಿಂಬೆ ರಸದಲ್ಲಿ ನಾನು ಹಾಕೋ ಸಕ್ಕರೆ ಮುಳುಗೋದಿಲ್ವೋ ಅಲ್ಲಿವರೆಗೂ ನಾವು ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡಬೇಕು. ಅಂದರೆ ಎಷ್ಟು ನಾವು ನಿಂಬೆ ರಸವನ್ನು ಹಾಕಿರ್ತೀವಲ್ವ, ಸೊ ಅಷ್ಟೇ ಪ್ರಮಾಣದಲ್ಲಿ ನಾವು ಸಕ್ಕರೆ ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು. ಇದು ಹೇಗೆ ನಮಗೆ ತಿಳಿಯುತ್ತೆ ಅಂತಂದರೆ ನಿಂಬೆ ರಸದಲ್ಲಿ ಕಂಪ್ಲೀಟಾಗಿ ಸಕ್ಕರೆ ಮುಳುಗಿ ಹೋಗಬೇಕು, ಅದಕ್ಕೆ ಹೇಳೋದು. ಸೊ ಇಷ್ಟಾದರೆ ಸಾಕು. ಕಡಿಮೆ ಉರಿ ಇಟ್ಕೊಂಡೆ ಈ ಒಂದು ವ್ಯಾಕ್ಸನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನೀವು ನೋಡ್ತಾ ಇದ್ದೀರಿ, ಇದ್ರ ಕಲರ್ ಇರೋದು ತುಂಬಾ ಕ್ರೀಮ್ ಕಲರ್ ಇದೆ, ಅಂದರೆ ವೈಟ್ ಕಲರಲ್ಲಿದೆ ಅಂತ ಹೇಳ್ಬೋದು. ಈ ಕಲರ್ ಚೇಂಜ್ ಆಗಬೇಕು. ಸೊ ಅಲ್ಲಿವರೆಗೂ ನಾವು ಈ ಒಂದು ವ್ಯಾಕ್ಸ್ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಒಂದು ಸಣ್ಣ ಒಂದು ಟೀ ಸ್ಪೂನ್ ತೊಗೊಳ್ಳಿ. ಸೊ ಅದರಿಂದ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಹಾಗೆ ಬಿಟ್ಟರೆ ಅದು ಹೊತ್ತೋಗುತ್ತೆ. ಸೊ ಈ ರೀತಿ ಮಧ್ಯದಲ್ಲಿ ಈ ರೀತಿ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಎಲ್ಲಿವರೆಗೂ ಅಂತಂದರೆ ಇದ್ರ ಕಲರು ಬ್ರೌನ್ ಕಲರ್, ಅಂದರೆ ಕಂದು ಕಲರ್ಗೆ ಇದು ಚೇಂಜ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಇದೇ ರೀತಿ ಕಡಿಮೆ ಉರಿ ಇಟ್ಕೊಂಡೆ ಈ ರೀತಿ ಮಿಕ್ಸ್ ಮಾಡ್ತಾ ವ್ಯಾಕ್ಸನ್ನು ರೆಡಿ ಮಾಡಬೇಕು. ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಸ್ವಲ್ಪ ಇದನ್ನಾಗುತ್ತೆ, ಗೊತ್ತಾಗೋದಿಲ್ಲ. ಬಟ್ ಆದರೆ ಡೇ ಬೈ ಡೇ ನೀವು 15 ಡೇಸ್ಗೊಮ್ಮೆ ಇದನ್ನು ಮಾಡ್ತಾ ಹೋದರೆ ಸೊ ನಿಮಗೆ ಅಂದಾಜು ಗೊತ್ತಾಗುತ್ತೆ. ಸೊ ನೀವೇ ಆವಾಗ ಈಸಿಯಾಗಿ ಮಾಡಿಬಿಡ್ತೀರ. ಇವಾಗ ಬಬಲ್ಸ್ ಬರ್ತಾ ಇದೆ, ಬಟ್ ಆದರೂ ಕೂಡ ನಾನು ಇದನ್ನು ಮಿಕ್ಸ್ ಮಾಡ್ತಾನೆ ಇದ್ದೀನಿ. ಎರಡರಿಂದ 3 ನಿಮಿಷ ಇದು ತೊಗೊಂಡು ಕಲರ್ ಚೇಂಜ್ ಆಗೋದಕ್ಕೆ. ನೀವು ನೋಡ್ಬೋದು ಇವಾಗ ಬ್ರೌನ್ ಕಲರ್ಗೆ ಇದು ತಿರುಗ್ತಾ ಇದೆ. ನೀವು ಡಾರ್ಕ್ ಬ್ರೌನ್ ಯಾವಾಗ ಆಗುತ್ತಲ್ವ, ಸೊ ಆವಾಗನೇ ಸ್ಟಾಪ್ ಮಾಡಿ. ಇಲ್ಲಿ ನಾನು ಸ್ಟ್ರಿಪ್ಸ್ನ ತೊಗೊಂಡಿದ್ದೀನಿ. ಮಾರ್ಕೆಟಲ್ಲಿ ಇದು ಈಸಿಲಿ ಸಿಗುತ್ತೆ, 40 ರೂಪಾಯಿ, ತುಂಬ ಸುಮಾರು ಪೀಸಸ್ ಇರುತ್ತೆ. ಬಟ್ ಆದರೂ ಕೂಡ ನಿಮ್ಮ ಹತ್ರ ಇದಿಲ್ಲ ಅಂತಂದರೆ ಯಾವುದಾದ್ರೂ ಕಾಟನ್ ಬಟ್ಟೆ ಇದ್ದರೆ ಅದನ್ನು ನೀವು ಬಳಸ್ಬೋದು. ಅದೂ ಇಲ್ಲ ಅಂದರೆ ನಿಮ್ಮ ಮನೇಲಿ ಹಳೆ ಜೀನ್ಸ್ ಬಟ್ಟೆ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ಸೊ ಆ ಒಂದು ಜೀನ್ಸ್ ಬಟ್ಟೆನ ಚೆನ್ನಾಗಿ ಈ ರೀತಿಯೇ ಸೇಮ್ ಯಾವ ರೀತಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯೇ ನೀವು ಕಟ್ ಮಾಡಿ ಇಟ್ಕೊಂಡ್ರೆ ಫೇಶಿಯಲ್ ಹೇರ್ಸ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು. ಇವಾಗ ನಮ್ಮ ಈ ಒಂದು ವ್ಯಾಕ್ಸ್ ಕಂಪ್ಲೀಟಾಗಿ ಇವಾಗ ರೆಡಿಯಾಗಿದೆ. ಸೊ ಇವಾಗ ಇಮ್ಮಿಡಿಯೇಟ್ ನಾವು ಇದನ್ನು ಅಪ್ಲೈ ಮಾಡಬೇಕು, ತಡ ಮಾಡಬಾರ್ದು. ಎಷ್ಟು ತಡ ಮಾಡ್ತೀರಿ ಅಷ್ಟೇ ಅದು ಮತ್ತೆ ಟೈಟ್ ಆಗಿಬಿಡುತ್ತೆ. ಸೊ ಮತ್ತೆ ನೀವು ನೀರು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತೆ ಅದನ್ನು ನೀವು ಲಿಕ್ವಿಡ್ ಫಾರ್ಮಲ್ಲಿ ಮತ್ತೆ ತರಬೇಕಾಗುತ್ತೆ. ಸೊ ಅದಕ್ಕೆ ಫಟಾಫಟಾಗಿ ಇವಾಗ ಅಪ್ಲೈ ಮಾಡಿಬಿಡೋಣ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ ಪಾಂಡ್ಸ್ ಪೌಡರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಯಾವ್ಯಾವ ಭಾಗಕ್ಕೆ ನೀವು ಫೇಶಿಯಲ್ ಹೇರ್ಸ್ನ ರಿಮೂವ್ ಮಾಡಬೇಕಂತಿರಲ್ವ, ಫಸ್ಟಿಗೆ ನೀವು ಈ ರೀತಿ ಪಾಂಡ್ಸ್ ಪೌಡರ್ ಅಥವಾ ಬೇರೆ ಯಾವುದಾದ್ರೂ ಮನೇಲಿ ನಾರ್ಮಲಿ ಪೌಡರ್ ಯೂಸ್
ಮಾಡ್ತಾ ಇರ್ತೀರಿ. ಸೊ ಅದನ್ನೇ ಇಲ್ಲಿ ಅಪ್ಲೈ ಮಾಡಿದರೆ ಸಾಕು. ಎಷ್ಟು ಚೆನ್ನಾಗಿ ನೀವು ಪೌಡರ್ ಅಪ್ಲೈ ಮಾಡಿ ನಂತರ ಅದ್ರ ಮೇಲೆ ವ್ಯಾಕ್ಸ್ ಅಪ್ಲೈ ಮಾಡ್ತೀರಲ್ವ, ನಿಮ್ಮ ಹೇರ್ಸ್ ತುಂಬ ಈಸಿಯಾಗಿ ರಿಮೂವ್ ಆಗುತ್ತೆ. ಇವಾಗ ನಾನು ಫಸ್ಟಿಗೆ ಟೆಸ್ಟ್ ಮಾಡ್ತಾಯಿದ್ದೀನಿ, ಇದು ತುಂಬ ಸುಡ್ತಾ ಇದೆಯಾ ಅಂತ. ನಾನು ಮೊದಲು ಕೂಡ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ನಾವು ಈ ರೀತಿ ಬಳಸೋ ವ್ಯಾಕ್ಸು ಉಗುರು ಬೆಚ್ಚಗಿರಬೇಕು. ಅಕಸ್ಮಾತ್ ಅದು ಉಗುರು ಬೆಚ್ಚಗಿದೆ ಅಂದರೆ ಮಾತ್ರ ನಾನು ಅದನ್ನು ಇವಾಗ ಫೇಸ್ ಮೇಲೆ ಅಪ್ಲೈ ಮಾಡ್ತೀನಿ. ಸೊ ಇವಾಗ ಇದು ಓಕೆ ಇದೆ. ಸೊ ಇವಾಗ ಇದನ್ನು ಈ ರೀತಿ ನಿಧಾನವಾಗಿ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಈ ರೀತಿ ವ್ಯಾಕ್ಸ್ನ ನಾನು ಅಪ್ಲೈ ಮಾಡೋದಕ್ಕೆ ಒಂದು ಸ್ಟಿಕ್ ಟೈಪ್ ತೊಗೊಂಡಿರ್ತೀನಿ. ಅದಿಲ್ಲ ಅಂತಂದರೆ ನಿಮ್ಮ ಹತ್ರ ಐಸ್ ಕ್ರೀಮ್ ಕಡ್ಡಿ ಇರುತ್ತೆ, ಅದರಿಂದ ಕೂಡ ನೀವು ಅಪ್ಲೈ ಮಾಡ್ಬೋದು. ಅದು ಇಲ್ಲಾಂದರೆ ಚಿಕ್ಕದು ಯಾವುದಾದ್ರು ಸ್ಪೂನ್ ಇರುತ್ತೆ, ಸೊ ಅದರಿಂದ ಕೂಡ ನೀವು ಅಪ್ಲೈ ಮಾಡ್ಬೋದು. ಇವಾಗ ಇದನ್ನು ಹಚ್ಚಿ 1 ರಿಂದ 2 ಸೆಕೆಂಡ್ ಮಾತ್ರ ಹಾಗೇ ಬಿಡಬೇಕು. ನಂತರ ಸ್ಟ್ರಿಪ್ಪಿಂದ ಯಾವ ಒಂದು ಸೈಡಲ್ಲಿ ನಮ್ಮ ಫೇಶಿಯಲ್ ಹೇರ್ಸ್ ಇತ್ತಲ್ವ ಡೈರೆಕ್ಷನ್ ಇತ್ತು ಅದೇ ರೀತಿಯಲ್ಲಿ ನಾವು ಇದನ್ನು ಅಪ್ಲೈ ಮಾಡಿ ನಂತರ ಅಪೋಸಿಟ್ ಡೈರೆಕ್ಷನಲ್ಲಿ ನಾವು ಇದನ್ನು ರಿಮೂವ್ ಮಾಡಬೇಕು. ಸ್ವಲ್ಪ ಫೋರ್ಸಿಂದನೇ ರಿಮೂವ್ ಮಾಡಬೇಕು. ಅಕಸ್ಮಾತ್ ನಿಮಗೆ ಆಗಲ್ಲ ಅಂದರೆ ಮನೇಲಿ ಯಾರಾದರೂ ಹೆಲ್ಪ್ ತೊಗೊಂಡು ಇದನ್ನು ನೀವು ಮಾಡ್ಕೊಳ್ಳಿ. ಸ್ವಲ್ಪ ಪೇನ್ ಆಗೋದು ಸಹಜನೇ, ಬಟ್ ಆದರೆ ಕಂಪ್ಲೀಟಾಗಿ ಫೇಶಿಯಲ್ ಹೇರ್ಸ್ ರಿಮೂವ್ ಆಗುತ್ತೆ ಮತ್ತು ಗ್ರೋತ್ ಕೂಡ ನಿಂತೋಗುತ್ತೆ. ಸೊ ನೀವು ಇದನ್ನು ತಿಂಗಳಿಗೊಮ್ಮೆ ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ಮಾಡುವಾಗ ಒಂದು 15 ದಿನಕ್ಕೆ ಒಂದು ಸಾರಿ ಮಾಡಬೇಕಾಗುತ್ತೆ. ನಿಧಾನವಾಗಿ ಯಾವಾಗ ಫೇಶಿಯಲ್ ಹೇರ್ಸ್ ಗ್ರೋತ್ ಕಡಿಮೆ ಆಗುತ್ತಲ್ವ, ಸೊ ಆವಾಗ ನೀವು 1 ತಿಂಗಳಿಗೆ ಇದನ್ನು ಒಂದು ಸಾರಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ವ್ಯಾಕ್ಸ್ ಅಪ್ಲೈ ಮಾಡಿ ತಕ್ಷಣ ನೀವು ರಿಮೂವ್ ಮಾಡ್ತಿರಲ್ವ, ಸೊ ಆವಾಗ ನಿಮ್ಮ ಕಂಪ್ಲೀಟ್ ಆ ಒಂದು ಫೇಶಿಯಲ್ ಹೇರ್ಸ್ ರಿಮೂವ್ ಆಗೋದ್ರಿಂದ ಕಂಪ್ಲೀಟಾಗಿ ಸ್ಕಿನ್ ತುಂಬಾ ಬ್ರೈಟಾಗಿ ಕಾಣಿಸುತ್ತೆ ಆ್ಯಂಡ್ ಕ್ಲೀನಾಗಿ ಕೂಡ ಕಾಣಿಸುತ್ತೆ. ನೀವು ಎಡಗಡೆ ಫೇಶಿಯಲ್ ಹೇರ್ಸ್ನ ನೀವು ರಿಮೂವ್ ಮಾಡ್ತಾಯಿದ್ರೆ ನೀವು ಬಲಗಡೆ ಇದನ್ನು ಅಪೋಸಿಟ್ ಡೈರೆಕ್ಷನಲ್ಲಿ ಎಳಿಬೇಕು. ಅದೇ ರೀತಿ ಎಡಗಡೆ ನೀವು ವ್ಯಾಕ್ಸನ್ನು ಅಪ್ಲೈ ಮಾಡಿದ್ದು ಅದನ್ನು ಬಲಗಡೆ ನೀವು ಅಪೋಸಿಟ್ ಡೈರೆಕ್ಷನಲ್ಲಿ ಇದನ್ನು ರಿಮೂವ್ ಮಾಡಬೇಕು. ಸ್ವಲ್ಪ ಫೋರ್ಸ್ ಹಾಕಿಯೇ ನೀವು ಇದನ್ನು ಕಿತ್ತಬೇಕು. ನಿಧಾನವಾಗಿ ಕಿತ್ತೋಕೆ ಹೋದರೆ ಫೇಶಿಯಲ್ ಹೇರ್ಸ್ ರಿಮೂವ್ ಆಗೋದಿಲ್ಲ. ಒಂದು ಸ್ಟ್ರಿಪ್ಪನ್ನು ನೀವು 2 ರಿಂದ 3 ಸಾರಿ ಇದನ್ನು ಮತ್ತೆ ಅಪ್ಲೈ ಮಾಡಿ ತೆಗೆದ್ರೆ ನಿಮಗೆ ಅಕಸ್ಮಾತ್ ಫೇಶಿಯಲ್ ಹೇರ್ ಸ್ವಲ್ಪ ಉಳಿದಿದೆ ಅಂದರೂ ಕೂಡ ಅದು ಕೂಡ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಇವಾಗ ಈ ಒಂದು ವ್ಯಾಕ್ಸನ್ನು ನಾನು ಕೈ ಮೇಲೆ ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ. ನಿಮಗೆ ಆವಾಗ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಫೇಶಿಯಲ್ ಹೇರ್ಸ್ ಯಾವ ಮಟ್ಟಿಗೆ ಇದು ರಿಮೂವ್ ಮಾಡುತ್ತೆ ಅಂತ ಹೇಳಿ. ಯಾಕಂದರೆ ಫೇಸ್ ಮೇಲೆ ಏನು ಫೇಶಿಯಲ್ ಹೇರ್ಸ್ ಇರುತ್ತಲ್ವ ಅದನ್ನು ರಿಮೂವ್ ಮಾಡೋದು ತುಂಬಾ ಈಸಿ, ತುಂಬ ಸ್ಮೂತ್ ಇರುತ್ತೆ ಹೇರ್ಸ್ ಎಲ್ಲ. ಬಟ್ ಆದರೆ ಕೈ ಮೇಲೆ ಇರುತ್ತಲ್ವ ಹೇರ್ಸ್ ಅದು ಸ್ವಲ್ಪ ರಫ್ ಇರುತ್ತೆ ಮತ್ತು ಹಾರ್ಡ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅದನ್ನು ಕೂಡ ನಾನು ರಿಮೂವ್ ಮಾಡಿ ನಿಮಗೆ ತೋರಿಸ್ತೀನಿ. ವಿಡಿಯೋ ಎಂಡಲ್ಲಿ ನಾನು ನಿಮಗೆ ವ್ಯಾಕ್ಸ್ ಮಾಡಿದ ತಕ್ಷಣವೇ ಅಕಸ್ಮಾತ್ ನಿಮ್ಮ ಸ್ಕಿನ್ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆಗಿದ್ದರೂ ಕೂಡ ಅದು ಸ್ಕಿನ್ ರಿಪೇರ್ ಆಗೋದಕ್ಕೆ ಕೆಲವೊಂದು ಸ್ಟೆಪ್ಪನ್ನು ನಾನು ಫಾಲೋ ಮಾಡ್ತಾಯಿದ್ದೀನಿ ಪರ್ಸ್ನಲಿ. ಸೊ ಅದನ್ನು ಕೂಡ ನಾನು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ಬೋದು ಕಂಪ್ಲೀಟಾಗಿ ನನ್ನ ಫೇಶಿಯಲ್ ಹೇರ್ಸ್ ಏನಿತ್ತಲ್ವ ಅದೆಲ್ಲ ರಿಮೂವ್ ಆಗಿದೆ ಇವಾಗ. ಬಟ್ ಆದರೂ ಕೂಡ ನನಗೆ ಕೆಲವೊಂದು ಕಡೆ ಹಾಗೇ ಉಳಿದಿದೆ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಮತ್ತೆ ನಾನು ಬಳಸಿದ ಸ್ಟ್ರಿಪ್ಪನ್ನೇ ಮತ್ತೆ ಹಚ್ಚಿ ಅದರಿಂದ ರಿಮೂವ್ ಮಾಡ್ತಾಯಿದ್ದೀನಿ. ಈ ರೀತಿ ವ್ಯಾಕ್ಸನ್ನು ನೀವು ಅಪ್ಲೈ ಮಾಡಿದ ಮೇಲೆ ಒಂದೇ ಸಾರಿ ಫೇಶಿಯಲ್ ಹೇರ್ಸ್ ರಿಮೂವ್ ಆಗೋದಿಲ್ಲ. ಈ ರೀತಿ ನೀವು ಫಸ್ಟಿಗೆ ಒಂದು ಸಾರಿ ನೀವು ಕಂಪ್ಲೀಟಾಗಿ ರಿಮೂವ್ ಮಾಡಿದ ಮೇಲೆ ಮತ್ತೆ ನೀವು ಬಳಸಿದ ಸ್ಟ್ರಿಪ್ಪನ್ನೇ ಯೂಸ್ ಮಾಡಿ ಈ ರೀತಿ ಮತ್ತೆ ನೀವು ಅದನ್ನು ರಿಮೂವ್ ಮಾಡಬೇಕು. ಅಂದರೆ ಸ್ವಲ್ಪ ಅಕಸ್ಮಾತ್ ಫೇಶಿಯಲ್ ಹೇರ್ಸ್ ಎಲ್ಲಾದರೂ ಉಳಿದಿದ್ದರೆ ಅದು ಕಂಪ್ಲೀಟಾಗಿ ಇದು ರಿಮೂವ್ ಮಾಡುತ್ತೆ. ಇವಾಗ ನೀವು ನೋಡ್ಬೋದು ಎಷ್ಟು ತುಂಬ ಸ್ಮೂತಾಗಿ ಕಾಣಿಸ್ತಾ ಇದೆ. ನನ್ನ ಫೇಶಿಯಲ್ ಹೇರ್ಸ್ ಕಂಪ್ಲೀಟಾಗಿ ರಿಮೂವ್ ಕೂಡ ಆಗಿದೆ ನೋಡಿ. ಕಂಪ್ಲೀಟಾಗಿ ರಿಮೂವ್ ಆಗಿದೆ ಮತ್ತು ತುಂಬ ಸ್ಮೂತ್ ಆಗಿದೆ ಕೂಡ ಆ ಜಾಗ. ಇವಾಗ ನಾನು ಕೈ ಮೇಲೆ ನೋಡಿ ಇವಾಗ ಹೇರ್ಸ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಇದ್ರ ಮೇಲೆ ನಾನು ಇವಾಗ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಹಾರ್ಡ್ ಅಂದರೆ ತುಂಬ ರಫ್ ಇರೋ ಹೇರ್ಸ್ ಕೂಡ ಇದರಿಂದ ರಿಮೂವ್ ಆಗುತ್ತೆ. ಇವಾಗ ನನ್ನ ಕೈ ಮೇಲೆ ನಾನು ಫಸ್ಟಿಗೆ ಪಾಂಡ್ಸ್ ಪೌಡರನ್ನೇ ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ. ನಂತರ ವ್ಯಾಕ್ಸನ್ನು ಅಪ್ಲೈ ಮಾಡಬೇಕು. ವ್ಯಾಕ್ಸನ್ನು ನಾವು ಯಾವಾಗಿದ್ರೂ ನಮ್ಮ ಹೇರ್ ಗ್ರೋತ್ ಇರುತ್ತಲ್ವ ಅದೇ ಒಂದು ದಿಕ್ಕಿನಲ್ಲಿ ನಾವು ವ್ಯಾಕ್ಸನ್ನು ಅಪ್ಲೈ ಮಾಡಬೇಕು. ನಂತರ ನಾವು ಅಪೋಸಿಟ್ ಡೈರೆಕ್ಷನಲ್ಲಿ ಅದನ್ನು ರಿಮೂವ್ ಮಾಡ್ತೀವಿ ನೋಡಿ. ನಾನಿವಾಗ ಸ್ಟ್ರಿಪ್ಪನ್ನು ನಿಧಾನವಾಗಿ ಅದರ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ಫಸ್ಟ್ ಚೆನ್ನಾಗಿ ಅಪ್ಲೈ ಮಾಡಬೇಕು ಎಲ್ಲ ಕಡೆ. ಯಾವಾಗಿದು ವ್ಯಾಕ್ಸ್ ಇರುತ್ತಲ್ವ ಅದು ಟ್ರಾನ್ಸ್ಪರೆಂಟಾಗಿ ಹೊರಗಡೆ ಕಾಣಿಸುತ್ತೋ ಸೊ ಆವಾಗ ನಾವು ಇದನ್ನು ಅಪೋಸಿಟ್ ಡೈರೆಕ್ಷನಲ್ಲಿ ರಿಮೂವ್ ಮಾಡೋಣ ನೋಡಿ. ಸ್ವಲ್ಪ ಫೋರ್ಸ್ ಹಾಕಬೇಕಷ್ಟೇ ನೋಡಿ. ಕಂಪ್ಲೀಟಾಗಿ ಏನು ಹೇರ್ಸ್ ಇತ್ತಲ್ವ ಅದು ರಿಮೂವ್ ಆಗ್ತಾ ಇದೆ. ತುಂಬಾ ಈಸಿ ಇದೆ ನೋಡಿ. ಕಂಪ್ಲೀಟಾಗಿ ಹೇಗೆ ನಾವು ಫೇಶಿಯಲ್ ಹೇರ್ಸ್ನ ರಿಮೂವ್ ಮಾಡ್ತಾ ಹೋಗ್ತೀವಿ ಅದೇ ರೀತಿ ಸ್ಕಿನ್ ಕೂಡ ಬ್ರೈಟಾಗಿ ಕ್ಲಿಯರಾಗಿ ಕಾಣಿಸುತ್ತೆ. ಸುಮಾರು ಜನ ಹೇಳ್ತಾ ಇರ್ತಾರೆ ನಮ್ಮ ಸ್ಕಿನ್ ತುಂಬಾ ಕಪ್ಪಾಗಿ ಕಾಣಿಸ್ತಾ ಇದೆ ಕೈ ಕಾಲು ಅಂತ ಹೇಳಿ. ಈ ರೀತಿ ಕಪ್ಪಾಗಿ ಕಾಣಿಸೋದಕ್ಕೆ ಈ ರೀತಿ ಫೇಶಿಯಲ್ ಹೇರ್ಸ್ ಇರೋದು ಕೂಡ ಒಂದು ಕಾರಣನೇ.
ಇವಾಗ ನಾವು ಕಂಪ್ಲೀಟಾಗಿ ಫೇಶಿಯಲ್ ಹೇರ್ಸ್ನ ರಿಮೂವ್ ಮಾಡಿದ್ದೀವಿ. ಸೊ ಇವಾಗ ನಾನು ಫೈನಲ್ ಸ್ಟೆಪ್ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ವ್ಯಾಕ್ಸ್ ಮಾಡ್ಕೊಳ್ಳೋ ಒಂದು ಟೈಮಲ್ಲಿ ಏನಾದರೂ ಸ್ಕಿನ್ ಡ್ಯಾಮೇಜ್ ಆಗಿದ್ದರೆ ನೀವು ಈ 2 ಸ್ಟೆಪ್ ನಾನು ಹೇಳ್ತಾ ಇರೋ ಸ್ಟೆಪ್ಪನ್ನು ನೀವು ಫಾಲೋ ಮಾಡಿದರೆ ಸ್ಕಿನ್ ರಿಪೇರ್ ಕೂಡ ಆಗುತ್ತೆ. ಇವಾಗ ನಾನಿಲ್ಲಿ ಐಸ್ ಕ್ಯೂಬಿಂದ ಮುಖವನ್ನು ರಬ್ ಮಾಡ್ತಾ ಇದ್ದೀನಿ. ಯಾವ ಒಂದು ಭಾಗದಲ್ಲಿ ನಾನು ಫೇಶಿಯಲ್ ಹೇರ್ಸ್ನ ರಿಮೂವ್ ಮಾಡಿದ್ದೆ ಆ ಜಾಗದಲ್ಲಿ ಸ್ವಲ್ಪ ಇವಾಗ ಉರಿ ಆಗ್ತಾ ಇದೆ. ಅದು ಆಗೋ ಸಹಜನೇ, ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಫೇಶಿಯಲ್ ಹೇರ್ಸ್ ನಾವು ಯಾವಾಗ ರಿಮೂವ್ ಮಾಡ್ತೀವಲ್ವ ಆಟೋಮೆಟಿಕ್ಕಾಗಿ ಒಂದು ಸ್ವಲ್ಪ ಜಲನ ಇರುತ್ತೆ. ಸೊ ಈ ರೀತಿ ನೀವು ಐಸ್ ಕ್ಯೂಬಿಂದ ಯಾವಾಗ ನೀವು ಮಸಾಜ್ ಮಾಡ್ತೀರಿ ಇಮ್ಮಿಡಿಯೇಟಾಗಿ ಸ್ಕಿನ್ ತುಂಬಾ ಕೂಲ್ ಆಗುತ್ತೆ ಮತ್ತು ನಿಮಗೆ ಉರಿ ಏನಿರುತ್ತಲ್ವ ಅದು ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗುತ್ತೆ. ಇವಾಗ ನೀವು ನೋಡ್ಬೋದು ನಾನು ಕಂಪ್ಲೀಟಾಗಿ ಫೇಶಿಯಲ್ ಹೇರ್ಸ್ನ ರಿಮೂವ್ ಮಾಡಿದ್ದೀನಿ. ಇವಾಗ ಆಟೋಮೆಟಿಕ್ಕಾಗಿ ಸ್ಕಿನ್ ಕೂಡ ಗ್ಲೋ ಆಗಿ ಮತ್ತು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇದೇ ರೀತಿ ನೀವು ಮಾಡ್ತಾಯಿರಿ 15 ಡೇಸ್ಗೊಮ್ಮೆ. ಸ್ಕಿನ್ ತುಂಬಾ ಕ್ಲಿಯರ್ ಆಗಿರುತ್ತೆ. ಫೈನಲ್ ಸ್ಟೆಪ್ ನಾನಿವಾಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಮಾಯ್ಶ್ಚರೈಸರ್ ಇಲ್ಲಿ ನಾನು ನಿವ್ಯಾ ತೊಗೊಂಡಿರೋದು. ನಿವ್ಯಾ ಎಲ್ಲ ಸ್ಕಿನ್ಗೂ ಸೂಟ್ ಆಗುತ್ತೆ. ನೀವು ಇದಿಲ್ಲ ಅಂತಂದರೆ ನೀವು ಯಾವುದು ಡೈಲಿ ಬಳಸ್ತಿರಲ್ವ ಮಾಯ್ಶ್ಚರೈಸರ್ ಅದನ್ನೇ ಕೂಡ ಇಲ್ಲಿ ಬಳಸಿದರೆ ಸಾಕು. ಈ ರೀತಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದ್ರಿಂದ ಇಮ್ಮಿಡಿಯೇಟಾಗಿ ಆ ಒಂದು ಫೇಶಿಯಲ್ ಹೇರ್ಸ್ ರಿಮೂವ್ ಮಾಡಿದ ಒಂದು ಏನು ಭಾಗ ಇರುತ್ತೆ ಅದು ತುಂಬಾ ಸ್ಮೂತ್ ಆಗುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸ್ವಲ್ಪ ಆದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಕೂಡ ಹೇಳಿ ಮತ್ತು ಶೇರ್ ಕೂಡ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.